ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ಶ್ರೀಭಗವಾನುವಾಚ ಪಶ್ಯ ಮೇ ಪಾರ್ಥರೂಪಾಣಿ ಶತಶೋऽಥ ಸಹಸ್ರಶಃ ನಾನಾವಿಧಾನಿ ದಿವ್ಯಾನಿ ನಾನಾವರ್ಣಾಕೃತೀನಿ ಚ. ಭಗವಂತನು ಹೇಳಿದನು, ಹೇ ಪಾರ್ಥ, ನಾನಾ ವಿಧಗಳಿಂದ, ನಾನಾ ವರ್ಣಗಳಿಂದ ಮತ್ತು ನಾನಾ ಆಕೃತಿಗಳಿಂದ ಕೂಡಿರುವ ದಿವ್ಯವಾದ ನನ್ನ ರೂಪಗಳನ್ನು ನೋಡು. ಈ ಜಗತ್ತನ್ನು ವ್ಯಾಪಿಸಿರುವ ಕಣ್ಣಿಗೆ ಕಾಣುವಂತಹ ವಿಷಯಗಳನ್ನು ಮೊದಲು ನೋಡುವಂತೆ ಭಗವಂತ ಅರ್ಜುನನಿಗೆ ಹೇಳುತ್ತಿದ್ದಾನೆ. ಆದರೆ ಇಡೀ ಪ್ರಪಂಚವನ್ನು ಕುಳಿತಲ್ಲಿಂದೇ ವೀಕ್ಷಿಸಲು ಸಾಧ್ಯವೇ? ಪ್ರಶ್ನೆ ಎದುರಾಗುವುದು ಸಹಜ. ಆಧುನಿಕ ಯುಗದಲ್ಲಿ ದೂರದರ್ಶನದ ಮೂಲಕ ಸಾಧ್ಯ ಎಂಬುದನ್ನು ಒಪ್ಪಬಹುದಾದರೂ ಪ್ರಪಂಚದ ಪ್ರತಿ ಪ್ರದೇಶದ ಕಣಕಣವನ್ನು ಕುಳಿತಲ್ಲಿಂದ ದೂರದರ್ಶನ ಮೂಲಕವೂ ಅಸಾಧ್ಯ. ಯಾವಾಗ ಅಸಾಧ್ಯವಾದದ್ದನ್ನು ಸಾಧ್ಯ ಎಂದು ಹೇಳಲು ಅಲ್ಲಿ ಒಂದಿಷ್ಟು ಪವಾಡ ಸೃಷ್ಟಿ ಮಾಡುವುದು ಸಹಜ. ಮನುಷ್ಯ ತನ್ನ ತೆರೆದ ಕಣ್ಣುಗಳಿಂದ ಕೆಲವು ಕಿಲೋಮೀಟರ್ ದೂರ ದರ್ಶಿಸಬಹುದು. ಆದರೆ ತನ್ನ ಅತೀಂದ್ರಿಯ ಜ್ಞಾನವೆಂಬ ಮೂರನೇ ಕಣ್ಣಿನ ಮೂಲಕ ಸಪ್ತ ಲೋಕದಲ್ಲೂ ವಿಹರಿಸಿ ಅಲ್ಲಿಯ ಆಗು ಹೋಗುಗಳನ್ನು ತಿಳಿಯಬಹುದು. ಜ್ಯೋತಿಷ್ಯ ಶಾಸ್ತ್ರದ ಮೂಲಕ ಗ್ರಹಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಒದಗಿಸಿದ ಭಾರತೀಯರು ಗ್ರಹದ ಒಳಾಂಗಣ ಚಿತ್ರಣವನ್ನು ದಾಖಲಿಸಿದ್ದು ಇತಿಹಾಸ. ಒಂದು ಗ್ರಹದಿಂದ ಇನ್ನೊಂದು ಗ್ರಹದ ದೂರ ಮತ್ತು ಪ್ರತಿ ಗ್ರಹದ ವಿವರಣೆ ದಾಖಲಿಸಿರುವುದನ್ನು ಕಾಣಬಹುದು. ಆದರೆ ಈ ವಿವರವನ್ನು ಹೇಗೆ ಪಡೆದರು ಎಂಬುದು ಅಚ್ಚರಿಯ ವಿಷಯ. ಗಣಿತದ ಫಲಿತಾಂಶವೇ ವಿಜ್ಞಾನ. ತಮ್ಮ ಅತೀಂದ್ರಿಯ ಜ್ಞಾನದಿಂದ ಜ್ಯೋತಿರ್ಗಣಿತ ಅಂದರೆ ಬೆಳಕಿನ ಚಲನೆಯ ಆಧಾರದಲ್ಲಿ ಕುಳಿತಲ್ಲೇ ಈ ದಾಖಲಿಸಿದ್ದಾರೆ ಎಂದು ಹೇಳಬಹುದು. ಮೊದಲು ಕಣ್ಣಿಗೆ ಕಾಣುವಂತಹದ್ದನ್ನು ವಿವರಿಸುತ್ತಾ ಅರ್ಜುನನ ಅಂತರ್ಚಕ್ಷು ತೆರೆಸಲು ಭಗವಂತ ಪ್ರಯತ್ನ ನಡೆಸಿದ್ದಾನೆ. ದೃಶ್ಯದಿಂದ ಅದೃಶ್ಯದತ್ತ ಹೋಗುವುದು ಸುಲಭ. ಈ ಕಾರಣದಿಂದಲೇ ಅಲ್ಲವೇ ರೂಪವಿಲ್ಲದ ಭಗವಂತನಿಗೊಂದು ರೂಪವಿತ್ತು ಮೂರ್ತಿ ಮಾಡಿ ಪೂಜಿಸಲು ಹೇಳಿ ನಿಧಾನವಾಗಿ ಜಪ, ತಪ, ಪೂಜೆ, ಭಜನೆ, ಸೇವೆ, ದಾನ, ಧರ್ಮಾಚರಣೆ, ಪರಸ್ಪರ ಸಹಾಯ, ಸಹಕಾರ, ಕರುಣೆ, ಪ್ರೀತಿ, ದಯೆ ಇವುಗಳ ಮೂಲಕ ಜ್ಞಾನ ಪಡೆದು ಅರಿಷಡ್ ವರ್ಗಗಳನ್ನೂ ಮೀರಿ ಗುಣಾತೀತರನ್ನಾಗಿಸಿ ನಿರಾಕಾರ ಭಗವಂತನನ್ನು ತಿಳಿದು ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ತಾಪಗಳಿಂದ ಮುಕ್ತಿ ಪಡೆದು ಋಣ, ರೋಗ, ದಾರಿದ್ರ್ಯ ಕಳೆದು ನಾನು, ನನ್ನದು, ನಮ್ಮವರು ಎಂಬ ಮೋಹವನ್ನು ನಾಶಪಡಿಸಿಕೊಂಡು ಆತ್ಮದರ್ಶನದ ಮೂಲಕ ಪರಮಾತ್ಮನನ್ನು ತಿಳಿದು ಇಹದಲ್ಲಿ ಉತ್ತಮ ಜೀವನ ನಡೆಸಿ ಪರದಲ್ಲಿ ಪರಮಾತ್ಮನಲ್ಲಿ ಐಕ್ಯವಾಗಲಿ ಎಂದು ಆಶಿಸುವುದು. ಇದನ್ನು ಅರ್ಥ ಮಾಡಿಕೊಳ್ಳದೆ ದೇವರನ್ನು ಉತ್ಸವದ ಗೊಂಬೆ ಮಾಡಿ ವಿವಿಧ ಪೂಜೆಯ ಮೂಲಕ ಬರುವ ಆದಾಯದಿಂದ ತಮ್ಮನ್ನು ಬಂಧಿಸಿಕೊಂಡು ಭೋಗದಲ್ಲಿ ಮೈಮರೆತು ಜೀವನ ಹಾಳು ಮಾಡಿಕೊಳ್ಳುವವರು ಬಹಳ. ಹರಿ ಓಂ ತತ್ಸತ್.